ನಮಸ್ಕಾರ ರೈತ ಬಾಂಧವರೇ, ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ಪೆಪ್ಪರ್ಮಿಂಟ್ ಕುರಿತಾಗಿ ಮಾತನಾಡೋಣ. ಪೆಪ್ಪರ್ಮಿಂಟ್ ಅಂತ ಹೇಳಿದರೆ ಈಗ ನಾವು ಈ ರೀತಿ ಎಲೆಗಳು ಕಾಣುತ್ತೆ. ಈ ರೀತಿ ಇದು 2 ಸಸಿಗಳ ಒಂದು ಕ್ರಾಸ್ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತದೆ. ಈಗ ನೀವೆಲ್ಲ ನೋಡಿರ್ತೀರಿ, ಯಾವುದೋ ಕೂಲ್ ಡ್ರಿಂಕ್ಗಳಲ್ಲೋ ಪೇಸ್ಟ್ಗಳಲ್ಲೋ ಮೌತ್ ಫ್ರೆಶ್ನರ್ ಆಗಿ ಐಸ್ ಕ್ರೀಮಲ್ಲೆಲ್ಲ ಇದನ್ನು ಬಳಸ್ತಾರೆ. ಇದು ಹೆಂಗಂತಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ. ಇದನ್ನು ಒಂದು ಎಲೆ ಅಗೀತು ಅಂತ ಹೇಳಿದರೆ ಬಾಯೆಲ್ಲ ಸುಗಂಧ ಭರಿತವಾಗಿರುತ್ತೆ. ನಮಗೂ ಖುಷಿಯಾಗುತ್ತೆ, ನಮ್ಮ ಜೊತೆಗೆ ಯಾರೋ ಮಾತಾಡೋಕ್ಕೆ ಪಕ್ಕಕ್ಕೆ ತುಂಬ ಹತ್ತಿರ ಬಂದರು ಅಂತ ಹೇಳಿದರೆ ಅವ್ರಿಗೂ ಖುಷಿಯಾಗುತ್ತೆ. ಅಷ್ಟು ಒಳ್ಳೆ ಬ್ರೀತನ್ನು ಕೊಡುತ್ತೆ ಅಥವಾ ಉಸಿರನ್ನು ಕೊಡುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಇದ್ರ ಹೆಸರು ಏನು ಅಂತ ಹೇಳಿದರೆ ಮೆಂಥಾ ಪೆಪರಿಟಾ ಅಂತಕ್ಕಂಥದ್ದು. ಸೈಂಟಿಫಿಕ್ ಆಗಿ ಅಂದರೆ ಮೆಂಥ ಬೇರೆ ಸಸಿ, ಪೆಪರಿಟ ಬೇರೆ ಸಸಿ, ಅವೆರಡನ್ನು ಸೇರಿಸ್ಬಿಟ್ಟು ಮಾಡಿರ್ತಕ್ಕಂಥ ಬೆಳೆಯೇ ಇದು ಪೆಪರ್ಮಿಂಟ್ ಅಂತಕ್ಕಂಥದ್ದು. ಕಾಮನ್ ಹೆಸರು ಬ್ಲ್ಯಾಕ್ ಪೆಪ್ಪರ್ಮಿಂಟ್ ಅಂತ ಕರೀತಾರೆ, ಬ್ಯಾಂಡಿ ಮಿಂಟ್ ಅಂತ ಕರೀತಾರೆ, ಫೀಲ್ಡ್ ಮಿಂಟ್, ಹರ್ಬಾ ಮೆಂಥೆ ಅಂತ ಕರೀತಾರೆ, ಲಾಂಬಾ ಮಿಂಟ್ ಅಂತ ಕರೀತಾರೆ, ಮಿಂಟ್ ಬಾಮ್ ಅಂತ ಕರೀತಾರೆ. ಅದಕ್ಕೆ ಯಾಕಂದರೆ ಬಾಮ್ ಕೂಡ ತಯಾರಿಸ್ತಾರೆ ಇದರಿಂದ. ಆಮೇಲೆ ಪೆಪ್ಪರ್ಮಿಂಟಾ ಅಂತ ಕರೀತಾರೆ, ವೆಸ್ಟರ್ನ್ ಪೆಪ್ಪರ್ಮಿಂಟ್ ಅಂತ ಕೂಡ ಕರೀತಾರೆ. ಇದು ಹೇಳಿದ್ನಲ್ಲ ನಾನು ಆವಾಗ 2 ಸಸಿಗಳು, ವಾಟರ್ ಮಿಂಟು ಮತ್ತು ಸ್ಪೇರ್ಮಿಂಟು, 2 ಸಸಿಗಳು. ಅದ್ರ ಬಗ್ಗೆ ಬೇಕು ಅಂತ ಹೇಳಿದರೆ ಮತ್ತೊಂದು ಇದರಲ್ಲಿ ನಾನು ಕವರ್ ಮಾಡ್ತೇನೆ. 2 ಔಷಧೀಯ ಸಸ್ಯಗಳು, ಅವೆರಡೂ ಕ್ರಾಸ್ ಮಾಡಿಕೊಂಡಾಗ ಈ ಪೆಪ್ಪರ್ಮಿಂಟ್ ಅಂತಕ್ಕಂಥದ್ದು ಬಂದಿದೆ. ಮಿಂಟಿಗಿರೋ ಒಂದು ಸುಗಂಧ ಮತ್ತು ವಾಟರ್ ಮಿಂಟಿಗಿರುವಂಥ ಸುಗಂಧ ಮತ್ತು ಅದರಲ್ಲಿರ್ತಕ್ಕಂಥ ಒಂದು ಸಾಕಷ್ಟು ನೀರಿನ ಅಂಶ, ಅದನ್ನು ಆ ಒಂದು ಜೀನ್ಸನ್ನು ಬಳಸ್ಬಿಟ್ಟು ಸ್ಪಿಯರ್ಮಿಂಟ್ನಲ್ಲಿರ್ತಕ್ಕಂಥ ಏನು ಅಂತ ಹೇಳಿದರೆ ಸಾಕಷ್ಟು ಪೋಷಕಾಂಶಗಳ ಆಗರವನ್ನು ಬಳಸ್ಕೊಂಡು ಪೆಪ್ಪರ್ಮಿಂಟನ್ನು ತಯಾರಿಸಲಾಗಿದೆ. ಈ ಪೆಪ್ಪರ್ಮಿಂಟ್ ಅಂತಕ್ಕಂಥದ್ದು ಫೇಮಸ್ ಪ್ಲ್ಯಾಂಟ್. ಇದು ಮಿಂಟ್ ಫ್ಯಾಮ್ಲಿಗೆ ಸೇರಿರೋದು. ಆಮೇಲೆ ಮಾಡರ್ನ್ ಎರಾದಲ್ಲಿ ಇದ್ರ ತುಂಬ ಬೆನಿಫಿಟ್ ಇದೆ. ತುಂಬ ಅಂದರೆ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಎಲ್ಲರೂ ಇದನ್ನು ಬೈ ಮಾಡ್ತಾಯಿದ್ದಾರೆ. ರೈತರು ಇಷ್ಟಪಟ್ಟಲ್ಲಿ ಇದನ್ನು ಬಿಸ್ನೆಸ್ ಆಗಿ ತೊಗೊಂಡು ಇದನ್ನು ಬೆಳೆದ್ಬಿಟ್ಟು ಬೇರೆ ಇದಕ್ಕೂ ಕೂಡ ಕಳಿಸ್ಬೋದು, ಬೇರೆ ಕಂಟ್ರಿಗಳಿಗೂ ಕಳಿಸ್ಬೋದು. ನಮ್ಮ ದೇಶದಲ್ಲೇ ಸಿಕ್ಕಾಪಟ್ಟೆ ಬಿಸ್ನೆಸ್ ಮಾಡೋರಿಗೆ ಕೊಡ್ಬೋದು ಅಂಥೇಳಿ. ಏನಿದ್ರ ವಿಶೇಷತೆ ಅಂತ ಹೇಳಿದರೆ ಫ್ಲೇವರ್ ಕೊಡ್ತಾರೆ. ಸಾಫ್ಟ್ ಡ್ರಿಂಕ್ ಕೋಕೋ ಕೋಲಾ, ಪ್ಯಾಪ್ಸಿ, 108 ಇರ್ತಾವಲ್ಲ, ಅವೆಲ್ಲದಕ್ಕೂ ಫ್ಲೇವರ್, ಒಂದು ಸುಗಂಧವನ್ನು ಕೊಡುವುದು. ಅಂದರೆ ತಿನ್ನಬೇಕು ಅಥವಾ ಕುಡಿಬೇಕು ಅಂತಕ್ಕಂಥ ಒಂದು ಆಸೆ ಬರಬೇಕು, ಆ ರೀತಿಯಾದಂಥ ಫ್ಲೇವರ್ ಇರ್ತದೆ ಇದರಲ್ಲಿ. ಅದನ್ನು ಬಳಸ್ಕೊಳ್ತಾರೆ. ಅದಲ್ಲದೆ ಐಸ್ ಕ್ರೀಮ್ಗಳಲ್ಲಿ ಬಳಸ್ಕೊತಾರೆ. ಇದರದ್ದು ಒಂದು ಎಸೆನ್ಷಿಯಲ್ ಆಯಿಲ್, ಇದರಿಂದ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ, ಅದು ಬಳಸ್ಕೊತಾರೆ. ತುಂಬ ಚೆನ್ನಾಗಿರ್ತದೆ. ಟೂತ್ ಪೇಸ್ಟ್ಗಳಲ್ಲಿ ಬಳಸ್ಕೊತಾರೆ. ಟೂತ್ ಪೇಸ್ಟಿಗೆ ಯಾಕಂದರೆ ಬ್ರಷ್ ಮಾಡಾದಮೇಲೆ ಇಡೀ ದಿನ 24 ಗಂಟೆನೂ ಬಾಯಿಂದ ಸುಗಂಧಭರಿತವಾದ ಉಸಿರು ಬರಲಿ ಅಂಥೇಳಿ. ಸುಮಾರು ಜನಕ್ಕೆ ಅದು ಉಸಿರು ಬ್ಯಾಡ್ ಬ್ರೀತ್ ಅಂತ ಹೇಳ್ತೀವಿ, ಒಂಥರ ವಾಸನೆ ಬರಬಾರ್ದು ಅಲ್ವಾ, ಹಾಗಾಗಿ ಇದನ್ನು ಬಳಸ್ತಾರೆ. ನಾವು ಏನು ಮಾಡೋದು ಅಂತ ಹೇಳಿದರೆ ಅದನ್ನು ಪ್ರತಿನಿತ್ಯ ಸೇವಿಸ್ತಾ ಬಂತು ಅಂತ ಹೇಳಿದರೆ ಪೆಪ್ಪರ್ಮಿಂಟನ್ನು ಪಾಟ್ಗಳಲ್ಲೋ ಗಾರ್ಡನ್ಗಳಲ್ಲಿ ಹಾಕೊಂಡು ಪ್ರತಿನಿತ್ಯ ಬಳಸ್ತು ಬಂತು ಅಂತ ಹೇಳಿದರೆ ಎಲ್ಲ ಬೆನಿಫಿಟ್ ಸಿಗೋದ್ರ ಜೊತೆಗೆ ನಾವು ನ್ಯಾಚುರಲ್ ಆದಂಥದ್ದು ಬೆಳೆಸ್ಬೋದು. ಎಲೆಗಳನ್ನು ಜಸ್ಟ್ ಒಂದು ಎಲೆಯನ್ನು ಕನ್ಸ್ಯೂಮ್ ಮಾಡ್ತು ಅಂತ ಹೇಳಿದ್ರೆ 24/7 ಸುಗಂಧಭರಿತವಾದ ಬಾಯಿ ಇರ್ತದೆ. ನಮಗೂ ಕೂಡ ಇಷ್ಟ ಆಗ್ತದೆ, ಬೇರೆಯವ್ರಿಗೂ ಇಷ್ಟ ಆಗ್ತದೆ. ಮತ್ತು ಅದಲ್ಲದೆ ಈ ಹಲವಾರು ಪ್ರಾಡಕ್ಟ್ಗಳು ಬಂದಿದೆ. ಅದು ಏಕೆ ಬಾಮ್ಗಳು, ಮೈಗೆ ಸ್ಕ್ರಬ್ ಮಾಡ್ಕೊಳ್ತಕ್ಕಂಥ ಬಾಮ್ಗಳು, ಸೋಪ್ಗಳು, ಕಾಸ್ಮೆಟಿಕ್ಸ್ಗಳು ತುಂಬ ಬಂದಿದ್ದಾವೆ. ಪೆಪ್ಪರ್ಮಿಂಟನ್ನು ಬಳಸ್ಬಿಟ್ಟು ಬೆಳೀತಾ ಇದ್ದಾರೆ ಜನ. ಸುಮಾರು ಜನ ಬೆಳೀತಾ ಇದ್ದರು. ಇದಕ್ಕೆ ಬಳಸ್ತಾರೆ ಅಂತ ಗೊತ್ತಿಲ್ಲ ಪಾಪ. ಎಷ್ಟೋ ರೇಟಿಗೆ ಅದನ್ನು ಕೊಟ್ಬಿಟ್ಟು ಇದು ಮಾಡ್ಕೋತಾರೆ, ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಅದರಿಂದ ಇದು ಮೆಡಿಸಿನಲ್ ಪ್ರಾಪರ್ಟಿ ಏನಿದೆ ಅಂತ ಹೇಳಿದರೆ, ಒಂದು ಸ್ಟಮಕ್ ಡಿಸಾರ್ಡರ್ನ, ಹೊಟ್ಟೆ ಕರುಳಲ್ಲಿರ್ತಕ್ಕಂಥ ರೋಗಗಳನ್ನ ನಿವಾರಿಸುತ್ತೆ, ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಇವತ್ತಿನ ಎಲ್ಲ ಯಂಗ್ಸ್ಟರ್ಸ್ ಓಡ್ತಾ ಇರೋದು ಎಲ್ಲಿ, ಸಾಫ್ಟ್ ಡ್ರಿಂಕ್ಗಳ ಹಿಂದೆ. ಬ್ಯಾಡ್ ಬ್ರೀತನ್ನು ಕಡಿಮೆ ಮಾಡುತ್ತೆ, ಅದು ಹೇಳಿದ್ನಲ್ಲ, ಉಸಿರಿನ ದುರ್ವಾಸನೆಯನ್ನು ಕಡಿಮೆ ಮಾಡಿ ಸುಗಂಧಭರಿತವಾಗಿಸುತ್ತೆ. ಇಮ್ಯೂನ್ ಸಿಸ್ಟಮನ್ನು, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಉತ್ತಮ ಮಾಡುತ್ತೆ, ಮಸಲ್ ಪೇನನ್ನು ರಿಲ್ಯಾಕ್ಸ್ ಮಾಡಿಸುತ್ತೆ. ಹಾಗಾಗಿ ಇದು ಜಂಡು ಬಾಮ್ ಥರ ಹಲವಾರು ಬಾಮ್ಗಳಲ್ಲಿ ಕೂಡ ಇದನ್ನು ಬಳಸಲಾಗ್ತದೆ. ಆದ್ದರಿಂದ ಇದನ್ನು ನಾವು ಬಳಸ್ಕೊಂಡು ಏನು ಅಂತ ಹೇಳಿದರೆ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋಣ. ಯಾಕೆ ಇದನ್ನೇ ತಯಾರು ಮಾಡಿದಂಥ ಪ್ರಾಡಕ್ಟ್ಗಳಿಗೆ ದುಡ್ಡು ಕೊಟ್ಟು ನಾವ್ಯಾಕೆ ತಂದು ಬಳಸ್ಕೊಳ್ಳೋದು? ನಮ್ಗೆ ಸಾಧ್ಯ ಆದರೆ ನಮ್ಮ ಪಾಟ್ಗಳಲ್ಲೇ ನೋಡಿ, ಈ ರೀತಿ ಪಾಟ್ಗಳಲ್ಲೇ ನಾವೇ ಹಾಕ್ಕೊಳ್ಬೋದು. ಜಸ್ಟ್ ಒಂದು ಅರ್ಧ ಎಲೆನೋ ಒಂದು ಎಲೆ ಚಿವುಟಿ ಬಾಯಲ್ಲಿ ಇಟ್ಕೊಂಡು ತಿಂತು ಅಂತ ಹೇಳಿದ್ರೆ ಸುಮಾರು ಇದು ಬೆನಿಫಿಟ್ಸನ್ನು ಕೊಡುತ್ತೆ ಅಂತ ತಿಳಿಸ್ತಾ, ಪೋಷಕಾಂಶಗಳು ಸುಮಾರಿದ್ದಾವೆ. ಸಾಕು ಇವತ್ತಿನ ದಿನ ಇಷ್ಟಕ್ಕೆ ಇದು ಮಾಡೋಣ. ಕ್ಯೂರಿಯಾಸಿಟಿ ಇದ್ದಲ್ಲಿ ಮೆಸೇಜನ್ನು ಮಾಡಿದ್ರೆ ಮತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗ್ತದೆ ಅಂತ ತಿಳಿಸ್ತಾ
ಅಂತ ಇವತ್ತಿನ ಟ್ಯಾಗ್ಲೈನು. ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡೋದ್ರಿಂದ ಶ್ರೇಷ್ಠ ಪ್ರತಿಫಲ ದೊರೀತದೆ. ಕೆಲಸ ಸಾಮಾನ್ಯ ಇರ್ಬೋದು, ಆದರೆ ಅದಕ್ಕೆ ಡೆಡಿಕೇಷನ್ನು, ಅದಕ್ಕೆ ಡಿಸಿಪ್ಲಿನು ಎಷ್ಟು ಕೊಟ್ಬಿಟ್ಟು ಸರಿಯಾದ ಅಂದರೆ ಯಾವುದೇ ಇದಕ್ಕೆ ಈ ಕೆಲಸವನ್ನು ಮಾಡಬೇಕಾದ್ರೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದಾಗ, ಅತ್ಯುತ್ತಮವಾಗಿ ಅದರಲ್ಲಿ ತೊಡ್ಕೊಂಡಾಗ ಪ್ರೋಗ್ರೆಸ್ಸು ಅಥವಾ ಅಭಿವೃದ್ಧಿ ಏನಾಗ್ತದೆ ಅದು ಸಾಮಾನ್ಯವಾಗಿರೋದಿಲ್ಲ. ಕೆಲಸ ಸಾಮಾನ್ಯ ಇರ್ಬೋದು, ಅಭಿವೃದ್ಧಿ ಜಾಸ್ತಿ ಆಗಿರುತ್ತೆ. ಈಗ ಅದು ಟೀಚರ್ ಕೆಲಸನೇ ಅಂದ್ಕೊಳ್ಳಿ, ಅವ್ರು ಕಲಿಸ್ಬೇಕಾದ್ರೆ ವಿಶೇಷವಾಗಿ ಕಲಿಸ್ತಾ ಬಂತು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳು ಕೂಡ ವಿಶೇಷವಾಗಿ ಬೆಳೀತಾರೆ. ಸಾಮಾನ್ಯ ಅನ್ನಿಸ್ತದೆ ಟೀಚರ್ ನೌಕರಿ. ಅದೇ ರೀತಿ ಹಲವಾರು ಫೀಲ್ಡ್ಗಳಿಗೆ ಅಪ್ಲೈ ಆಗ್ತದೆ ಅಂತ ತಿಳಿಸ್ತಾ, ಎಲ್ಲ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಸಂತೋಷವಾಗಿರಿ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು.